ನಿಮ್ಮ ಶಕ್ತಿ ಗೊತ್ತಾಗ್ತೈತಿ. ಯಾಕಂದ್ರ ಸುಮ್ನ ಇಂತ ಅಮಾಯಕರನ್ನ ಮುಂದಿಟ್ಟುಕೊಂಡಿದ್ದರಿಂದ ಅವರನ್ನ ಬಲಿಪಶು ಮಾಡಿ ನಿಮ್ಮ ರಾಜಕೀಯ ಬೆಳೆಯನ್ನ ಲಕ್ಷ್ಮಣನ ಸವದಿ ಅವರ ಪರವಾಗಿ ಇಡೀ ಕ್ಷೇತ್ರದ ಜನ ನಾವು ಯಾವತ್ತೂ ಕೂಡ ಅವ್ರಿಗೇನಾರೇ ಒಂದು ಧಕ್ಕೆ ಆದ್ರೆ ನಮ್ಮ ಪ್ರಾಣವನ್ನ ಅವರ ಪಾದಕ್ಕೆ ಇಟ್ಟು ಮುಂದೆ ಹೋಗ್ತೀವಿ ಅಂತ ಹೇಳಿ ಸನ್ಮಾನ್ಯ ಲಕ್ಷ್ಮಣನ ಸವದಿ ಅವರ ಪರವಾಗಿ ನಾವು ಬೆಂಬಲವನ್ನೇ ಘೋಷಿಸ್ತಾ ನಾವು ಯಾವತ್ತೂ ಕೂಡ ಅಭಿವೃದ್ಧಿಯ ಪರವಾಗಿ ಲಕ್ಷ್ಮಣನ ಸವದಿಯವರ ಪರವಾಗಿ ಇದೀವಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ನಾನು ವಿರಾಮವನ್ನು ಕೊಡ್ತೇನೆ. ಧನ್ಯವಾದಗಳು. ಇನ್ನು ಮುಂದೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಾನಂದ ದಿವಾನ್ಮಾಳ್ ಅವರು ಇವತ್ತಿನ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಹೇಳಿ ವಿನಂತಿಸ್ಕೊತಾ ಪ್ರತಿಭಟನಾ ರ್ಯಾಲಿ ಉದ್ದೇಶಿಸಿ ಶಿವಾನಂದ ದಿವಾನ್ಮಾಳ್ ಅವರು ಮಾತಾಡಬೇಕಂತ ಹೇಳಿ ವಿನಂತಿಸ್ಕೊತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮಣ ಸವದಿ ಅವರು ಹೆಂಗದಾರಂತ ತಮಗೆಲ್ಲ ಹೇಳೋದು ಬೇಕಾಗಿಲ್ಲ. ಯಾಕಂದ್ರೆ ಲಕ್ಷ್ಮಣ ಸವದಿ ಅವ್ರನ್ನ ನಾವು ಕಳೆದ 25 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಒಂದು ಆಧ್ಯಾತ್ಮಿಕ ತಳಹದಿಯಿಂದ ಬಂದಂತ ಲಕ್ಷ್ಮಣ ಸವದಿ ಅವರು ಕಳೆದ 25 ವರ್ಷದಲ್ಲಿ ನಾವು ನೋಡ್ತಾ ಇರೋದು ಯಾರಿಗೆ ಒಬ್ಬರಿಗೆ ಅವಾಚ್ಯ ಶಬ್ದ ಮಾತಾಡಿಲ್ಲ, ಯಾರಿಗೆ ಬಡಿದನಕ ದೂರಳಿತ್ತ ಅವಾಚ್ಯ ಶಬ್ದ ಮಾತಾಡಿಲ್ಲ, ಸರಿದುಕೊಂಡ್ರು ಅನ್ನುವ ಮಾತ ಲಕ್ಷ್ಮಣ ಅವರು ಅಣ್ಣ ಸವದಿ ಅವರ ಕಡೆ ಬರಂಗಿಲ್ಲ ಅನ್ನೋ ಮಾತನ್ನು ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಕೇಳ್ರಿ. ಕರ್ತವ್ಯವೇ ಅವರ ಜೀವನವೆಂದು ತಿಳಿದುಕೊಂಡು ಲಕ್ಷ್ಮಣನ ಸವದಿ ಅವರು ರೈತರ ಪರ, ದೀನ ದಲಿತರ ಪರ, ಬಡವರ ಪರ ಸಾಮಾಜಿಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮೊನ್ನೆ ನಡೆದಂತಹ ಘಟನೆಗಳ ಬಗ್ಗೆ ಲಕ್ಷ್ಮಣನ ಸವದಿ ಅವರು ಸ್ಪಷ್ಟೀಕರಣ ಕೊಟ್ಟರು. ಡಿಸಿಸಿ ಬ್ಯಾಂಕದ ನೌಕರರು ಸ್ಪಷ್ಟೀಕರಣ ಕೊಟ್ಟರು. ಸ್ಪಷ್ಟೀಕರಣ ಏನು ಕೊಟ್ಟರಂತಂದ್ರೆ ತಮಗೆಲ್ಲ ಗೊತ್ತಿರೋ ವಿಷಯ ಐತಿ. ಆ ನೌಕರರು ಸ್ಪಷ್ಟೀಕರಣ ಕೊಟ್ಟದ್ದು, ಆ ನೌಕರ ಸಂಘದ ಅಧ್ಯಕ್ಷ ಯಾವುದನ್ನಲ್ಲ ಅವನು 80 ಲಕ್ಷ ರೂಪಾಯಿ ಗಾಡಿ ತಗೋಬೇಕಂತ ಹೇಳಿ ವಿಚಾರ ಮಾಡಿ ಪ್ರತಿಯೊಬ್ಬ ನೌಕರರ ಕಡೆ 10,000 ಅಕೌಂಟಿಗೆ ವಸೂಲು ಮಾಡಬೇಕು ಅನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ಆತನಿಗೆ ಬಂದಿದ್ದ. 10,000 ರೂಪಾಯಿ ವಸೂಲು ಮಾಡಿ ಆ ನೌಕರರು ಹೇಳಿದ್ರು, ಕೆಲವೊಂದು ನೌಕರ ಕೊಟ್ಟಿಲ್ಲ, ಕೆಲವೊಂದು ನೌಕರ ಅವ್ರಿಗೆ ಕೊಡ್ಲಿಲ್ಲ. ಗಣ ಲಕ್ಷ್ಮಣನ ಸವದಿ ಅವ್ರ ಮನೆಗೆ ಹೋಗಿದ್ದಾರೆ. ಅವರು ನಿಮ್ಮ ವ್ಯವಹಾರ ನೀವೇ ಬಗೆಹರಿಸೋರು ಅಂತ ಇವ್ರನ್ನ ಹೊರಗೆ ಕಳಿಸಿದ್ದಾರೆ. ಇದು ಸ್ಪಷ್ಟೀಕರಣ ತಮಗೆಲ್ಲ ಕೊಟ್ಟಿರೋದು ಗೊತ್ತೈತಿ. ಆ 10,000 ಕೊಟ್ಟದ ಬಗ್ಗೆ ಬ್ಯಾಂಕ್ ಡೀಟೇಲ್ಸ್ ಸಹ ಕೊಡ್ತಾನೆ ಅಂತ ಹೇಳಿ ನಮ್ಮ ಡಿಸಿಸಿ ಬ್ಯಾಂಕ್ ನೌಕರರು ನಿನ್ನೆ ಸಾಮಾಜಿಕ ಮೀಡಿಯಾದಲ್ಲಿ ಹೇಳಿದ. ಒಟ್ಟಾರೆ ಲಕ್ಷ್ಮಣನ ಸಹೋದರನ್ನ ಕುಗ್ಗಿಸಬೇಕಂತ ಹೇಳಿ ಅವರು ವಿರೋಧ ಪಕ್ಷದವರು ಷಡ್ಯಂತ್ರವನ್ನ ಮಾಡ್ತಿರ್ತಾರೆ. ಈ ರೀತಿ ಮಾಡೋದ್ರಿಂದ ಲಕ್ಷ್ಮಣನ ಸವದಿ ಅವರ ಇನ್ನೂ ಹೆಚ್ಚಾಗ್ತಿದ್ದಾರೆ. ಈ ಕುಗ್ಗಿಸ್ಲಾಕ ಯಾರಿಂದ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಶಿವಗಳ ನಾಡೈತಿ, ಸತ್ಯದಿಂದ ನಡೆದ್ರೆ ಇಲ್ಲಿ ಏನಾದ್ರೂ ಸಿಗ್ತೈತಿ, ಸತ್ಯ ಬಿಟ್ಟು ನಡೆದ್ರೆ ಇಲ್ಲಿ ಹಾಳಾಗಿ ಹೋಗ್ತೀರಿ ಅನ್ನೋ ಮಾತನ್ನು ಹೇಳಿ ನನ್ನದೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಲಕ್ಷ್ಮಣನ ಸವದಿ ಅವರಿಗೆ ಶಿವನ ದಿವಾನ್ಮಾಳ್ ಅವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಸಿದ್ದರಾಯ ಯಲ್ಲಡಿಯನ್ ಅವರು ಮಾತಾಡ್ಬೇಕಂತ ವಿನಂತಿಸ್ಕೊತಾ ಇದ್ದೀವಿ. ಹಲೋ, ಭಾರತ್ ಮಾತಾ ಕಿ. ಇವತ್ತಿನ ದಿವಸ ನಾವು ನೀವೆಲ್ಲ ಸೇರಿದ್ದು ಸನ್ಮಾನ್ಯ ಲಕ್ಷ್ಮಣನ ಸವದಿ ಅವರ ಯಾನೊಂದ 30 ಬಸಿ ಬರಬೇಕಂತ ತಿಳಿಸಿದ ವಿರೋಧ ಪಕ್ಷದವರಾಯ್ತು, ಅವ್ರ ವೈಯಕ್ತಿಕ ವಿರೋಧಿಗಳಾಯ್ತು. ಇವತ್ತಾನ ಷಡ್ಯಂತ್ರ ಮಾಡ್ಲಕತ್ತಾರಲ್ಲ, ಆ ಷಡ್ಯಂತ್ರ ಹೆಂಗಾಗೈತಪ್ಪ ಅಂತಂದ್ರ ಅವ್ರ ಪ್ರತಿನಿಧಿ ಏನ್ ಮಾಡ್ಕೊತಾರಲ್ಲ, ಅವ್ರು ತಳ ತುಕ್ಕೋತದಾರ, ಲಕ್ಷ್ಮಣನ ಬೆಳ್ಕೊತದಾನ. ನೀವ್ ಏನಾರ ಮಾಡ್ರ ಅವ್ರು ಶಶಿಗೆ ನೀರು ಹಾಕುವಂತ ಕೆಲಸ ನೀವು ಮಾಡ್ತೀರಿ. ಆದ್ರೆ ಲಕ್ಷ್ಮಣನ ಗಿಡ ಬೆಳೆದಂಗೆ ಬೆಳ್ಳಕತ್ತಾನ. ದಯಮಾಡಿ ನೀವು ಅರ್ಥ ಮಾಡ್ಕೊಂಡು ವಿರೋಧ ಪಕ್ಷದವ ನೀವು ಒಮ್ಮದಿಂದ ಲಕ್ಷ್ಮಣನ ಹೆಂಗ್ ವರ್ತನೆ ಐತಿ ಆ ವರ್ತನೆ ಪ್ರಕಾರ ನೀವು ಸರ್ ನಡ್ಕೊಂಡ್ರ ಮುಂದಿನ ದಿನಮಾನದಾಗ ನಿಮ್ಗೆ ಏನೇ ಕಾಲವರು ಅವಕಾಶ ಸಿಕ್ಕಿತ್ತು. ಈಗ ದುರುದ್ದೇಶದಿಂದ ನೀವು ಯಾರ್ಯಾರು ಮಾಡ್ಕೋತ ಆದ್ರ ಇನ್ನಷ್ಟು ತೆಳಮಟ್ಟಕ್ಕೆ ಹೋಗ್ತೀರಿ. ನೀವು ಯಾರ್ಯಾರ್ದು ಹೆಸರು ಹೇಳಿ ಎಲ್ಲೆಲ್ಲಿ ಮಾಡಿ ಯಾರ್ಯಾರ ತಿಳ್ಕೊಂಡ್ ಕಿಸಿಂದ ನೀವು ಇಲ್ಲಿ 15 ರಾಜಕಾರಣ ಮಾಡ್ಲಕ್ಕ ಬಂದ್ರ ಇಲ್ಲ ನಡೆಯುವಂತ
ಮಾತಲ್ಲ. ಈ ಲಕ್ಷ್ಮಣನ ಹೆಂಗದನಪ್ಪ ಅಂತಂದ್ರ ಒಂದ್ ಹಿರಿಬಿಗಿ ದಾಕ್ಕಾದ್ರೆ ತನ್ನ ಎದೆ ನೋವು ಹಾಕಿತ್ತು ಅಂತ ಮನುಷ್ಯ ಅಂತವಾಗ ಅಪ್ಪ ಮಗ ಬಡದ್ರ ಉದ್ದೇಶದಿಂದ ಯಾರು ಒಂದ ಫಿರ್ಯಾದಿ ದಾಖಲು ಮಾಡಿರಲಿಲ್ಲ. ಆ ಫಿರ್ಯಾದಿ ದಾಖಲ ಎಷ್ಟು ಸತ್ಯ ಐತಿ ಎಷ್ಟು ಅಸತ್ಯ ಐತಿ ಅನ್ನೋದು ಪೊಲೀಸ್ ಇಲಾಖೆಯವರು ಈಗಾಗಲೇ ನಮ್ಮ ಸ್ಥಾನಿಕ ಚೌಕಸಿ ಮಾಡ್ಯಾರ. ಆದ್ರೂ ಇನ್ನೂ ಚೌಕಸಿ ಮಾಡಿ ಅಷ್ಟರಿಗೆ ಹೇಗೆ ಶಿಕ್ಷೆ ಕೊಡುವಂತ ಕೆಲಸ ಆಗಬೇಕಂತ ಈ ಸಂದರ್ಭ ನಾ ಹೇಳ್ಕೊಂಡ ಹೆಚ್ಚಿಗೆ ಮಾತಾಡಂಗಿಲ್ಲ, ಬಂದು ಬಂದು ಮಾಡೋದಂತು. ಅದಕ್ಕೆ ದಯಮಾಡಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದ ಸೌಮ್ಯತೆಯಿಂದ ಕಾಪಾಡಿ ಏನು ದಣಿಗಿದ್ದಾಗಲಾರ್ದನ ಏನು ನೀವು ಸಹಕಾರ ಕೊಟ್ಟಿರಲಿಲ್ಲ ನಿಮಗೆ ಹೃತ್ಪೂರ್ವಕವಾದ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಪುನಃ ಭಾರತ್ ಮಾತಾಕಿ. ಸಿದ್ದರಾಮಯ್ಯ ಧನ್ಯವಾದಗಳು. ಸುರೇಶ್ ಮೈನವರು ಬರ್ಬೇಕಂತ ವಿನಂತಿಸ್ಕೊತಾ ಇದ್ದೀನಿ. ಇದ್ರ ಮುಂದೆ ಸುರೇಶ್ ಮೈನವರು ಇಲ್ದಾರ ಒಂದ್ ಸ್ವಲ್ಪ ವೇದಿಕೆ ಕಡೆ ಬರಬೇಕು. ಪ್ರತಿಭಟನಾ ಉದ್ದೇಶಿಸಿ ದಯವಿಟ್ಟು ಒಂದ್ ಸ್ವಲ್ಪ ಶಾಂತತೆ ಕಾಪಾಡ್ರಿ. ಇನ್ನೊಂದು 10 ನಿಮಿಷ ಸ್ವಲ್ಪ ಮೇಡಮ್ ಒಂದ್ ಸ್ವಲ್ಪ ಸೈಡ್ ಸರ್ ಪ್ಲೀಸ್. ಅಲ್ಲಿ ಹಿಂದಿನವ್ರಿಗೆ ಕಾಣಿಸೋದು ಒಂದ್ ಸ್ವಲ್ಪ ದಯವಿಟ್ಟು ಏನ್ ಸರ್ ಒಂದ್ ಸ್ವಲ್ಪ ಅಲ್ಲೇ ಭಾರತ್ ಮಾತಾಕಿ. ಈಗ ಲಕ್ಷ್ಮಣ ಸವದಿ ಅವರು ಏನೇನು ಮಾಡೋದೆಲ್ಲ ನಿಮ್ಗೆ ಹೇಳು. ನಾ ಯಾವುದೇ ರಾಜಕಾರಣ ಮಾತಾಡೋದಿಲ್ಲ, ನಾವು ರೈತಾಗಿ ಮಾತಾಡ್ತೀವಿ. ರೈತರ ಸಲುವಾಗಿ ಲಕ್ಷ್ಮಣ ಸವದಿ ಅವರು ಏನೇನು ಮಾಡ್ಯಾರ ನಿಮ್ಗೆಲ್ಲ ರೈತರಿಗೆ ಗೊತ್ತೈತಿ. ನಮಗೆ ಸಿಗೋ ಬಡ್ಡಿ ಸಾಲ ಮಾಡಿದ್ರು ಮತ್ತೆ ಬಡ್ಡಿ ಯೂಸ್ ಮಾಡಿದ್ರು. ಇವ್ರಿಗೆ ಏನಾಗ್ಲಾಗ್ತೈತಿ, ಇವ್ರೇನು ಒಟ್ಟ ಲಕ್ಷ್ಮಣ ಮಾಡೋದು ಇವ್ರಿಗೆ ನೋಡಿ ಮುಂದೆ ಇದು ಹೆಂಗೆ ಆಗುದು, ಇದು ಜಾಗ ಖಾಲಿನಾಗಂಗಿಲ್ಲ, ಒಟ್ಟ ಹೊಟ್ಟೆಯಾಗಿ ಹೆಂಗೆ ಬಿದ್ದ. ಈಗ ಅಮಾಜೇಶ್ವರಿ ನೀರಾವರಿ 8 ಫೂಟದ ಲೈನ್ದಾಗ ನೀರು ಬಂದಪ್ಪ ಅಂದ್ರೆ ನಮ್ಮ ಪೂರ್ವ ಭಾಗ ಎಲ್ಲ ನೀರಾವರಿ, ಎಲ್ಲ 9 ಕೆರೆಗಳು ತುಂಬಲಾಗ್ತಾರೆ, ಎಲ್ಲ ನೀರಾವರಿ. ನಾನು ಒಬ್ಬ ರೈತರನ್ನ 50 ವರ್ಷ 60 ವರ್ಷ ಮಾಡ್ತಾನು. ವರ್ಷ ನಾನು ನೀರು ಮಾಡ್ತಂತ ಹಾಕೊಂಡು ದ್ರಾಕ್ಷಿ ಪಡಕ್ಕೆ ನಮ್ಮ ಭಾಗದ ರೈತರಿಗೆ ಎಲ್ಲರಿಗೂ ಗೊತ್ತೈತಿ. ನಾವು ಇವತ್ತಿಟ್ಟು ಖುಷಿದೊಳಗಿದ್ದಿಲ್ಲ, ಈ ಭಾಗದಾಗ ಏನು ನೀರಾವರಿ ಆಗ್ಲತ್ತಿದ್ದಿ. ಆ ನೀರಾವರಿ ಅದು ಇದು ನೋಡಿ ಒಟ್ಟೆ ಸಮಾಧಾನ ಇಲ್ಲ. ಅದಕ್ಕೆ ಒಂದು ರೈತ ಆಗಿ ನಾ ಎಲ್ಲಾ ರೈತರ ಕಡೆದಿಂದ ಒಂದು ಮಾತು ಇವತ್ತು ಹೇಳಕ್ ಬಯಸ್ತೇನೆ. ಇವ್ರು ವಿರೋಧ ಪಾರ್ಟಿ ಅವ್ರು ಏನ್ ನಡೆಸಾರು, ಒಂದ್ ಏನ್ ಇವ್ರಿಗೆ ಒಂದು ನಮನಿ ಬಂದು ಮನಿತನ ಬಂದು ಮಾತಾಡ್ತಾರಂದ್ರೆ ಒಂದು ಇರಿಬಿಗೂ ಸಿಟ್ಟೈತಿ. ಆ ಲೆಕ್ಕಲೆ ಚಿದುವಣ್ಣ ಮತ್ತು ಲಕ್ಷ್ಮಣ ಸಾವುಕಾರ ಏನೋ ಅವ್ರು ಮಾಡಿಲ್ಲ, ಮಾಡಿದವ್ರು ಏನೋ ತೆಕ್ನುಚ್ಚಿ ಆಗಿ ಒಂದ್ ಸ್ವಲ್ಪ ಕಟ್ಟಿಗೆ ಬಿಡೋದು ಕೆಳಗೆ ಬಿಟ್ಕೋಬೇಕು. ಇನ್ನೊಮ್ಮೆ ಈ ಸಲ ಈ ತರ ಜನ ಆದ್ರೆ ನಾವೆಲ್ಲರೂ ರೈತರು ಒಂದು ಕಾಲಕ್ಕೆ ಒಂದು 50,000 ರೈತರು ಸೇಲ್ಕ್ ಹೋಗ್ಲಕ್ಕ. ಇದಕ್ಕಿಂತ ಹೆಚ್ಚಿಂದ ಏನ್ ಹೇಳುದಿಲ್ಲ. ನಾವು ನೀವು ರೈತರು ಎಲ್ಲರೂ ಕೂಡಿಸಿ ಲಕ್ಷ್ಮಣನ ಸವದಿ ಅವ್ರು ನಮ್ಮ ರೈತರ ಸಲುವಾಗಿ ಮಾಡ್ಲತ್ತಾರು. ನಾವು ರೈತರೆಲ್ಲ ಒಂದಾಗಿ ಲಕ್ಷ್ಮಣನ ಸವದಿ ಅವರಿಗೆ ಪೂರಾ ಬೆಂಬಲಾಗಿ ನಿಂದಿರ್ತೀವಿ. ಅವ್ರ ಸಲುವಾಗಿ ಪ್ರಾಣ ಕೊಡ್ಲಾಗ್ತಾ ಇರತ್ತೆ ಹೇಳಿ ನನ್ನ ಮಾತು ಮುಗಿಸ್ತಾರೆ. ಧನ್ಯವಾದಗಳು. ಇನ್ನು ಮುಂದೆ ಯುವ ನೇತಾರಾದಂತ ಅಪ್ಪು ಪೂಜಾರಿ ಅವರು ಇವತ್ತಿನ ಪ್ರತಿಭಟನಾ ರ್ಯಾಲಿ ಉದ್ದೇಶಿಸಿ ಮಾತಾಡಬೇಕಂತ. ಹಲೋ, ಎಲ್ಲರೂ ಲಕ್ಷ್ಮಣನ ಸವದಿಯವರ ಅಭಿಮಾನದಿಂದ ಕೂಡಿದೀವಿ, ಹೌದಿಲ್ಲ? ನಾವು ಘೋಷಣೆ ಕೂಗಿರ ಹಿಂದಿ ಏನು ಶಕುನಿ ಪಾತ್ರ ಮಾಡತ್ತಾರಲ್ಲ, ನನ್ನ ಮನೆ ಮುಂದೆ ಬಂದಾರಂತ ತಿಳ್ಕೊಬೇಕ. ಲಕ್ಷ್ಮಣನ ಸವದಿಯವರಿಗೆ ಈಗ ಸಂಕೋನಟ್ಟಿ ದಾಟೈತಿ. ಲಕ್ಷ್ಮಣನ ಸವದಿಯವರಿಗೆ ಪೂಲ್ ದಾಟ್ತ. ಲಕ್ಷ್ಮಣನ ಸವದಿಯವರಿಗೆ ಮೊಟ್ಟಲ್ಲಿ ಮುಟ್ತಿ. ಈಗ ಯಾಕಂತಂದ್ರೆ ಇವತ್ತು ನೀವು ಏನು ನಮ್ಮ ಸಹಕಾರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡತ್ತೀರಿ. ಏನಾಗೈತಿಪ್ಪ ಅಂತಂದ್ರ ನೀವು ಬೆಕ್ಕ ಹಾಲು ಕೊಡದ ಹೊರಗಿನ ಪ್ರಪಂಚಕ್ಕೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಏನು ಕಡ್ಡಿ ಆಡ್ಸೋ ಕೆಲಸ ಮಾಡಾಕತ್ತೀರಿ. ಆ ಬೆಕ್ಕಿಗೆ ಗೊತ್ತಿಲ್ಲ ನನ್ನ ಚಂಡ ಅಷ್ಟ ಒಳಗ್ ಹೋಗೈತಿ, ಇಡೀ ನನ್ನ ಶರೀರನ ಜಗತ್ತು ನೋಡಾತತಿ ಅಂತ ಹೇಳಿ. ಅಂತಂದ್ರ ಇವತ್ತು ಲಕ್ಷ್ಮಣ ಸವದಿಯವರನ್ನ ನೀವು ಶಕ್ತಿ ಕುಗ್ಸುದಲ್ಲ, ಅವರು ಕೂದಲು ಒಂದು ಎಳಿ ಪರಕ್ ಮಾಡಕ್ ಆಗೋದಿಲ್ಲ. ಬರ್ದಿಟ್ಕೋರಿ. ಯಾಕಂತಂದ್ರೆ ಹಿಂಗ ಮಾತಾಡಿ 2023 ಕರ್ನಾಟಕದೊಳಗ ಉತ್ತರ ಕರ್ನಾಟಕದ ಹುಲಿ ಲಕ್ಷ್ಮಣ ಸವದಿ ತಾಕತ್ ಏನೈತಿ ಅನ್ನೋದು ತೋರಿಸಿದ ಜನತೆ ನಮ್ಮ ಆತ್ಮೀಯ ಜನತೆ ಐತಿ. ಇವತ್ತು ಅಂತ ಸಾಹುಕಾರರಿಗೆ ನೀವೇನಾದ್ರೂ ಕಪ್ಪ ಮಸಿ ಬೆಳೆಯಕ್ಕೆ ಪ್ರಯತ್ನ ಪಟ್ರ ಇವತ್ತು ನಮ್ಮ ಹಿರಿಯರು ಹೇಳಿದಂಗ ಇವತ್ತು ನಮ್ಮ ದಯವಿಟ್ಟು ಮಾತಾಡ್ಬೇಡ್ರಿ. ಇವತ್ತು
ನಮ್ಮ ಹಿರಿಯರು ಹೇಳಿದಂಗ ಇದು ಕಂಪ್ಲೀಟ್ ಕೇವಲ ಶಾಸಕರ ಮೇಲೆ ನಮ್ಮ ಚಿದೋಣ್ಣ ಸೌದಿ ಮೇಲೆ ಅಷ್ಟೇ ಅಲ್ಲ, ಇದು 10ನೇ ತಾಲೂಕಿನ ಸ್ವಾಭಿಮಾನದ ಮೇಲೆ ಒಂದು FIR ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಒಂದು ತಿಳ್ಕೊರಿ, ಇದು ಯಾವ್ದಪ್ಪ ಅಂತಂದ್ರ ಇವತ್ತಿಲ್ಲಿ ನಿಂತ ನೋಡ ಪುಣ್ಯಾತ್ಮ, ಈ ಶಿವಯೋಗಿಗಳ ನಾಡಿನೊಳಗೆ ನಾವೆಲ್ಲರೂ ಕುಂತೀವಿ. ನೀವು ಯಾರ ಧಕ್ಕೆ ಕೈ ಮಾಡತ್ತೀರಪ್ಪ ಅಂತಂದ್ರ ಶಿವಯೋಗಿಗಳ ನಾಡಿನೊಳಗ ಶಿವಯೋಗಿಗಳ ಒಂದು ಆಧ್ಯಾತ್ಮಿಕದೊಳಗ ಕೆಲಸವನ್ನ ಮಾಡಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಅಧಿಕಾರ ಹಂಚ್ಕೊಂಡಿರ್ತಕ್ಕಂಥ ಲಕ್ಷ್ಮಣನ ಸೌದಿ ಅವರ ಧಕ್ಕೆ ಮಾಡಕ್ ಹೊಂಟೀರಿ ಅಂತಂದ್ರ ಇದು ಯಾಕೆ ಹೇಳತ್ತೀನಿ ಮಾತಂತಂದ್ರ ಈ ಶಿವಯೋಗಿಗಳ ಕತಿ ಹೆಂಗೈತಿಪ್ಪ ಅಂತಂದ್ರ ಶಿವಯೋಗಿಗಳ ನಾಡಿನಿಂದ ಬೆಂಗಳೂರಿಗೆ ಬಸ್ ಹೋದಾಗ ಅಲ್ಲಿನ ಜನ ಮಣ್ಣು ಮುಟ್ಟಿ ಆ ಟೈರ್ ಮುಟ್ಟಿ ಸ್ಪರ್ಶ ಮಾಡ್ತಿದ್ರಂತ ನಮಸ್ಕಾರ ಮಾಡಿ. ಗೊತ್ತಿಲ್ದವ್ರು ಯಾಕೆ ಮಣ್ಣು ಮುಟ್ಟಿದಿ ಅಂತ ಕೇಳಿದಾಗ ಶಿವಯೋಗಿಗಳ ನಾಡಿಗೆ ನಮಗಂತೂ ಹೋಗಕ್ಕಾಗೋದಿಲ್ಲ, ಶಿವಯೋಗಿಗಳ ನಾಡಿನ ಬಸ್ ಇಲ್ಲಿ ಬಂದೈತಿ, ನಾವು ಅದನ್ನ ಮುಟ್ಟಿ ನಮಸ್ಕಾರ ಮಾಡ್ತೀವಿ ಅಂತಿದ್ರಂತ. ಅದಕ್ಕ ಈ ಮಾತನ್ನ ಯಾಕೆ ಹೇಳತ್ತೀನಿಪ್ಪ ಅಂತಂದ್ರೆ ಅಂತ ಶಿವಯೋಗಿಗಳ ನಾಡಿನೊಳಗ ಕಾಯಕವೇ ಕೈಲಾಸ ಅಂತ ಹೇಳಿ ನಂಬಿ ನಡೀತಿರ್ತಕ್ಕಂಥ ಲಕ್ಷ್ಮಣನ ಸೌದಿ ಅವರ ತೇಜೋವಧಿಗೆ ಕೈ ಹಾಕಿದಿರಲ್ಲ, ನಿಮಗ ಇನ್ನು ಮೇಲ ಉಳಿದಾಲಿಲ್ಲ ಅಂತ ಹೇಳಿ ನಮ್ಮ 10ನೇ ತಾಲೂಕಿನ ಜನತೆಯ ಪರವಾಗಿ ಮಾತು ಹೇಳಿದ ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಈಗ ದಯವಿಟ್ಟು ಇನ್ನೊಂದು 10 ನಿಮಿಷದ ಕಾರ್ಯಕ್ರಮ ಐತಿ, ಯಾರು ಗದ್ದಲ ಗಲಾಟೆ ಮಾಡಕ್ ಹೋಗ್ಬೇಡಿ, ಶಾಂತ ರೀತಿ ನಿಂತ್ಕೋರಿ. ಈಗ ಕೊಬ್ಬರಿ ವಕೀಲರು ಮಾತಾಡೋದವರು ಮಾತಾಡಿ ಮೇಗತ್ತ ದೊಡ್ಡ ಸಾಹುಕಾರ ನಿಮ್ಗೆ ಎಲ್ಲರಿಗೂ ಒಂದು ಸಂದೇಶವನ್ನು ಕೊಡ್ತಾರ, ಅದಕ್ಕೆ ಒಂದು ಸ್ವಲ್ಪ ಶಾಂತ ರೀತಿಯಿಂದ ಕಾಪಾಡ್ರಿ. बोलो भारत माता की, ಲಕ್ಷ್ಮಣ ಸೌದಿ ಅವರಿಗೆ, ಜನನಾಯಕ ಲಕ್ಷ್ಮಣ ಸೌದಿ ಅವರಿಗೆ, ಧರ್ಮವಂತ ಲಕ್ಷ್ಮಣ ಸೌದಿ ಅವರಿಗೆ, ನೀರಾವರಿ ಹರಿಕಾರ ಲಕ್ಷ್ಮಣ ಸೌದಿ ಅವರಿಗೆ, बोलो ಭಾರತ್ ಮಾತಾ ಕಿ. ಅಪಾರ ಸಂಖ್ಯೆಯಲ್ಲಿ ಲಕ್ಷ್ಮಣ ಸೌದಿ ಅವರಿಗೆ ಬೆಂಬಲಾರ್ಥವಾಗಿ ಸಂತೋಷದಿಂದ ಮತ್ತು ಈ ಲಕ್ಷ್ಮಣ ಸೌದಿ ಅವರ ವಿರುದ್ಧ ಷಡ್ಯಂತ್ರದ ಮೂಲಕ ಪ್ರಕರಣವನ್ನು ದಾಖಲಿಸಿದರ ವಿರುದ್ಧ ಸೇರಿದಂತ ಎಲ್ಲ ಲಕ್ಷ್ಮಣ ಸೌದಿ ಅವರ ಅಭಿಮಾನಿ ಹಿರಿಯರಲ್ಲಿ, ಕಾರ್ಯಕರ್ತರಲ್ಲಿ, ತಮ್ಮದಲ್ಲಿ, ಶರಣಾರ್ಥಿಗಳಲ್ಲಿ ಹೇಳುತ್ತಾ ಇವತ್ತು ಒಂದು ಕೆಲಸ ಪ್ರಾರಂಭ ಆಗೈತಿ, ಅದೆಲ್ಲರಿಗೂ ಗೊತ್ತೈತಿ. ಅದೇನೈತಪ್ಪ ಅಂದ್ರೆ ಹೆಂಗಾರ ಮಾಡಿ ಲಕ್ಷ್ಮಣ ಸೌದಿ ಅವ್ರನ್ನ ಕುಗ್ಗಿಸ್ಬೇಕು, ಮಾನಸಿಕವಾಗಿ ಕುಗ್ಗಿಸ್ತೀವಿ ಅಂದ್ರೆ ನಮಗೆಲ್ಲ ತೆರೆ ಸುಟ್ಟುಕೊಳ್ಳ ಅನುಕೂಲ ಆಗ್ತಿ ಅನ್ನೋದು ಒಂದು. ಇದು ಶಿವಯೋಗಿಗಳ ನಾಡೈತಿ, ಇದು ಅಥಣಿಯ ಮುರುಗೇಂದ್ರ ಶಿವಯೋಗಿಗಳ ಭೂಮಿ. ಇಲ್ಲಿ ಅನ್ಯಾಯ, ಅತ್ಯಾಚಾರ, ಆಕ್ರಮಣಗಳು ನಡೆಯುವುದಿಲ್ಲ. ಇದು ಬಿಹಾರ ಆಗುವುದಿಲ್ಲ, ಎಂದೂ ಆಗ್ಲಕ್ ಸಾಧ್ಯ ಇಲ್ಲ. ಅದಕ್ಕೆ ಶಿವಯೋಗಿಗಳ ಕಳಿಸ್ಯಾರು ಯಾರನ್ನ? ಲಕ್ಷ್ಮಣ ಸೌದಿ ಅವ್ರನ್ನ. ಈ ಕ್ಷೇತ್ರ ಅಭಿವೃದ್ಧಿ ಮಾಡು, ಈ ಕ್ಷೇತ್ರದ ಜನತೆ ಸೇವೆ ಮಾಡು, ಈ ಕ್ಷೇತ್ರದ ಜನತೆಯ ಪರವಾಗಿ ನೀನು ನಿಲ್ಲು ಅಂತ ಹೇಳಿ ಸಾವಿರಾರು ಕಾರ್ಯಕ್ರಮಗಳು, ಸುಮಾರು 5,000 ಕೋಟಿ ರೂಪಾಯಿ 2 ವರ್ಷದಾಗ ಯಾರು ತಂದವರಿದ್ರೆ ಕರ್ನಾಟಕ ರಾಜ್ಯದೊಳಗೆ ಲಕ್ಷ್ಮಣ ಸೌದಿ ಅವರು. ಇದನ್ನ ನೋಡಿ ಹೊಟ್ಟೆ ಕಿಚ್ಚಾಗೈತಿ. ನಿಮ್ಮ ಕ್ಷೇತ್ರದ ಕೆಲಸ ಮಾಡ್ರಿ, ನಿಮ್ಮ ಕ್ಷೇತ್ರದ ಜನರ ಕಷ್ಟಗಳನ್ನು ನೋಡ್ರಿ. ಅದನ್ನೆಲ್ಲ ಬಿಟ್ಟು ಇಂಥ ಅಸ್ತವ್ಯಸ್ತವಾದಂತ ಅಸಹ್ಯಕರವಾದಂತ ಕಂಪ್ಲೇಂಟ್ ಕೊಡಿಸೋದು ಮಾಡುದು, ಯಾರಪ್ಪ ಬಡಪಾಯಿಗಳ ನೌಕರಸ್ಥರನ್ನು ಎಲ್ಲಿದ್ದಾರೆ ಅವ್ರಿಗೆ ಕಳಿಸಿ ಅವ್ರ ಕಡೆದ ಸ್ಟ್ರೈಕ್ ಮಾಡಿಸೋದು, ಅವ್ರ ಹೊಟ್ಟೆ ಮೇಲೆ ಕಾಲಿಡುವಂತ ಗೋಜಿಗೆ ಹೋಗಬೇಡ್ರಿ. ಇದು ರಾಜಕಾರಣ ಅಲ್ಲ, ಇಂಥ ರಾಜಕಾರಣ ಮಾಡಬೇಡ್ರಿ. ನೀವು ಲಕ್ಷ್ಮಣ ಸೌದಿ ಅವರಿಗೆ ಏನು ಮಾಡ್ಲಕ್ಕಾಗುದಿಲ್ಲ. ಯಾಕೆ ಆಗುದಿಲ್ಲ ಅಂದ್ರೆ ಲಕ್ಷ್ಮಣ ಸೌದಿ ಅವರಲ್ಲಿ ಜನರ ಬಗ್ಗೆ ಕಳಕಳಿ ಐತಿ, ರೈತರ ಕಣ್ಣರಿಸುವಂತ ಶಕ್ತಿ ಐತಿ. ತನು ಮನ ಧನದಿಂದ ತಮ್ಮ ಶರೀರವನ್ನ, ಮನಸ್ಸನ್ನ ಎಲ್ಲ ಕೂಡ ಅಥಣಿ ಕ್ಷೇತ್ರ ಜನತೆಗೆ ಅರ್ಪಿಸಿಕೊಂಡವರು ಲಕ್ಷ್ಮಣ ಸೌದಿ ಅವರು. ಇದು ನಿಮಗೆ ಗೊತ್ತಿರಲಿ, ಇದು ಗುಂಡಾಗಿಡಿ ಪ್ರದೇಶ ಆಗುದಿಲ್ಲ. ಇದನ್ನ ಭಯಪೀಡಿತ ಪ್ರದೇಶ ಮಾಡ್ಬೇಕಂತ ಹೇಳಿ ನೀವೇನು ಹೊಂಟ್ರಿ. ಜನರಲ್ಲಿ ಅಂಜಿಕೆ ಹಣ ಸ್ವಲ್ಪ ಸುಮ್ಮೇರಿ ಜನರಲ್ಲಿ ಬಹಳ. ಈಗ ಡಿವೈಎಸ್ಪಿ ಸಾಹೇಬರು ಬರ್ತಾರೋ, ಅವ್ರು ಮನವಿ ತೋತಾರೋ, ಅವ್ರು ಬರ್ತಾನೋ ನಾ ಮಾತಾಡ್ತಾನೋ, ಅವ್ರಿಗೆ ಮನವಿ ಅರ್ಪಿಸಿದ ನಂತರ ಸಾಹುಕಾರು ತಮಗೆ ಫೋನಿನ ಮೂಲಕ ಒಂದು ಸಂದೇಶ ಕೊಡ್ತಾರೆ. ಅದನ್ನ ಕೇಳ್ಕೊಂಡು ನಾವೆಲ್ಲ ಶಾಂತ ರೀತಿಯಿಂದ ಮಾಡಿದೀವಿ. ಅಥಣಿ ಭಯ ಉತ್ಪಾದನೆ ಇಲ್ಲಿ ಆಗುದಿಲ್ಲ, ಇಲ್ಲಿ ಜನರಲ್ಲಿ ಅಂಜಿಕೆ ಮೂಡುದಿಲ್ಲ. ಯಾಕೆ ಮೂಡುದಿಲ್ಲಪ್ಪ ಅಂದ್ರೆ ಇಲ್ಲಿ ಅಥಣಿಯಲ್ಲಿ ಲಕ್ಷ್ಮಣ ಸೌದಿ ಅವರು ಶಾಂತ ಶಿಸ್ತುಬದ್ಧವಾಗಿ ಅಭಿವೃದ್ಧಿಯ ಸಲುವಾಗಿ ಕೆಲಸ ಮಾಡ್ಲತ್ತಾರು. ಎಂತ ಸಹಕಾರ ರಂಗದಲ್ಲಿ ಹಲವಾರು ಕಾರ್ಯಗಳನ್ನು ಮಾಡಿದ್ರಿಂದ, ಡಿಸಿಸಿ ಬ್ಯಾಂಕ್ನಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿದ್ರಿಂದ, ಸಹಕಾರ ರಂಗದಲ್ಲಿ ಹಲವಾರು ಜನಪರ ಯೋಜನೆಗಳು ತಂದಿದ್ದ. ಹೊಟ್ಟೆ ಕಿಚ್ಚು ನಿಂತ ಲಕ್ಷ್ಮಣ ಸೌದಿ ಅವ್ರನ್ನ ಹೆಂಗಾರೆ ಮಾಡಿ ಮುಗಿಸ್ಬೇಕು ಅಂತೇನು ಹೊಂಟ್ರಿ. ಅದಕ್ಕೆ ನಮ್ಮ ಧಿಕ್ಕಾರ ಐತಿ. ಅದಕ್ಕೆ ತಮ್ಮಲ್ಲಿ ನಾವು ಈ ಮೂಲಕ ಕೇಳಿಕೊಳ್ಳುವುದು ಏನಂದ್ರ ಶಾಂತ ರೀತಿಯಿಂದ ಜನರ ಸೇವೆ ಮಾಡ್ರಿ, ಜನರ ಕಷ್ಟಗಳಿಗೆ ಒತ್ತು ಕೊಡ್ರಿ. ಅದನ್ನೆಲ್ಲ ಬಿಟ್ಟ ರಾಜಕಾರಣ, ಜನರಲ್ಲಿ ಅಂಜಿಕೆ ಹುಟ್ಟಿಸೋದು, ಗುಂಡಾಗಿರಿ ಮಾಡುವುದು, ಎಲ್ಲ ರೀತಿಯ ಆಕ್ರಮಣಗಳನ್ನು ಮಾಡುವುದು ರಾಜಕಾರಣ ಅಲ್ಲ. ಯಾಕಂದ್ರ ಇದು ಭಾರತ
ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ನಡೆಯುವಂತ ಭಾರತ, ಈ ಪ್ರಬುದ್ಧ ಭಾರತವನ್ನ ಯಾರಿಗೂ ಕೆಡಿಸ್ಲಿಕ್ಕಾಗುದಿಲ್ಲ. ಅದಕ್ಕೆ ನಾವು ಪ್ರಜಾಪ್ರಭುತ್ವ ತಳಹದಿ ಒಳಗ ಕೆಲಸಗಳನ್ನು ಮಾಡಬೇಕಾಗ್ತಿ. ಜನಪ್ರತಿನಿಧಿಗಳಿದ್ದವರು, ಎಲ್ಲ ಕಾರ್ಯಕರ್ತರಿದ್ದವರು. ಆ ನಿಟ್ಟಿನೊಳಗ ನಮ್ಮ ಕಾರ್ಯಕರ್ತರು, ಲಕ್ಷ್ಮಣ ಸವದಿ ಅವರ ಅಭಿಮಾನಿಗಳು ಇವತ್ತು ಅತ್ಯಂತ ಶಾಂತ ರೀತಿಯಿಂದ ಮತ್ತು ಶಿಸ್ತುಬದ್ಧವಾಗಿ ಈ ಪ್ರಕರಣ ಕೊಟ್ಟೈತಿ, ಇದನ್ನು ರದ್ದುಪಡಿಸಿ ಸರ್ಕಾರಕ್ಕೆ ಒತ್ತಾಯಿಸುವ ಸಲುವಾಗಿ ಇವತ್ತೇನು ಕೂಡಿದೀವಿ. ನಾವೆಲ್ಲ ಎಲ್ಲಾ ಕಾರ್ಯಕರ್ತರಿಗೆ ಧನ್ಯವಾದಗಳು ಹೇಳುತ್ತಾ, ಇವತ್ತು ಡಿವೈಎಸ್ಪಿ ಸಾಹೇಬರು ಬರ್ತಾ ಇದ್ದಾರೆ. ಅವರಿಗೆ ಮನವಿ ಓದಿದ ನಂತರ ತಾವು ದಯವಿಟ್ಟು ಆಮೇಲೆ ಫೋನ್ನ ಮುಖಾಂತರ ಈಗ ಒಂದು ವಿನಂತಿ, ಒಂದು ಸ್ವಲ್ಪ ಶಕ್ತಿ ಇದೆ. ಬೋಲೋ ಭಾರತ್ ಮಾತಾ ಕಿ. ತಾವೆಲ್ಲ ಶಾಂತ ರೀತಿಯಿಂದಿರಿ. ನಿಮಗ ಸಾವುಕಾರ ಫೋನ್ ಮುಖಾಂತರ ಸಂದೇಶವನ್ನು ಕೊಡ್ತಾರೋ, ಅದ ಸಾವುಕಾರ ಸಂದೇಶನ ಲಕ್ಷ್ಮಣ ಸವದಿ ಅವರ ಸಂದೇಶ ಮುಗಿದ ನಂತರ ತಾವು ಶಾಂತ ರೀತಿಯಿಂದ ನಿರ್ಗಮಿಸಬೇಕಾಗ್ತದೆ. ಅದಕ್ಕೆ ನಮ್ಮ ಡಿವೈಎಸ್ಪಿ ಸಾಹೇಬರು ಇಲ್ಲಿ ಈಗಾಗಲೇ ಬಂದಿದ್ದಾರೆ. ಅವರಿಗೆ ಒಂದ್ ಸ್ವಲ್ಪ ಸಾವುಕಾರ ಮಾತಾಡ್ತಾರ, ಶಾಂತಿ ರೀ. ಫೋನ್ ಮಾಡ್ಯಾರು, ಫೋನ್ನಾಗ ಅವ್ರು ರಿಸೀವ್ ಮಾಡಿದ ನಂತರ ಮಾತಾಡ್ತಾರೋ. ಅನ್ಕತಕ್ಕ ಈ ಮನವಿ ಪತ್ರವನ್ನ ಓದ್ತೀನಿ ತಮ್ಮೆಲ್ಲರ ಸಮಕ್ಷಮ. ಮಾನ್ಯ ತಹಸೀಲ್ದಾರ್ ಸಾಹೇಬರು ಹಾಗೂ ತಾಲೂಕು ದಂಡಾಧಿಕಾರಿಗಳಲ್ಲಿ ಹಾಗೂ ಡಿವೈಎಸ್ಪಿ ಸಾಹೇಬರಲ್ಲಿ ಅರ್ಜಿದಾರರು ಒಂದ್ ನಿಮಿಷ ಕೇಳಿಲಿ, ಒಂದ್ ಸ್ವಲ್ಪ ಶಾಂತಿ ರೀ. ಬೋಲೋ ಭಾರತ್ ಮಾತಾ ಕಿ. ಶಾಂತಿ ರೀ. ಮನವಿ ಪತ್ರ ಓದುತ್ತಾನ. ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಶಾಸಕರ ಅಭಿಮಾನಿಗಳು ತಮ್ಮಲ್ಲಿ ಕೇಳಿಕೊಳ್ಳುವುದು ಏನೆಂದರೆ, ವಿಷಯ ಅಥಣಿ ಪೊಲೀಸ್ ಠಾಣೆಯಲ್ಲಿ ಸನ್ಮಾನ್ಯ ಲಕ್ಷ್ಮಣ ಸಂಗಪ್ಪ ಸವದಿ ಶಾಸಕರು ಅಥಣಿ ಹಾಗೂ ಸನ್ಮಾನ್ಯ ಶ್ರೀ ಚಿದಾನಂದ ಸವದಿ ಅವರ ಮೇಲೆ ದಾಖಲಿಸಿದ ಸುಳ್ಳು ಪ್ರಕರಣವನ್ನು ರದ್ದುಗೊಳಿಸುವ ಸಲುವಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ತಮ್ಮ ಮೂಲಕ ವಿನಂತಿ ಸಲ್ಲಿಸುವುದೇನೆಂದರೆ, ಮಾನ್ಯರ ಅಥಣಿ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸಂಗಪ್ಪ ಸವದಿ ಅವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ತಮ್ಮ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವುದೇನೆಂದರೆ, ಸನ್ಮಾನ್ಯ ಲಕ್ಷ್ಮಣ ಸಂಗಪ್ಪ ಸವದಿ ಅವರು ಅಥಣಿ ಮತಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾಗಿ ಹಾಗೂ 2 ಬಾರಿ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾಗಿ ಮತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಜನರ ಸೇವೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರೈತರ, ಬಡಜನರ, ಕೂಲಿ ಕಾರ್ಮಿಕರ ಹಾಗೂ ತುಳಿತಕ್ಕೊಳಗಾದವರ ಬದುಕಿಗೆ ದಾರಿದೀಪವಾಗಿ ನಿತ್ಯ ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ನೀರಾವರಿ, ಶಿಕ್ಷಣ ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡುತ್ತಾ ಅಥಣಿ ಮತಕ್ಷೇತ್ರದ ಹಾಗೂ ನಾಡಿನ ಅಭಿವೃದ್ಧಿಗೋಸ್ಕರ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಇದಲ್ಲದೆ ಸನ್ಮಾನ್ಯ ಲಕ್ಷ್ಮಣ ಸಂಗಪ್ಪ ಸವದಿ ಅವರು ಬೆಳಗಾವಿ ಜಿಲ್ಲಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಾ ಸಹಕಾರಿ ರಂಗದಲ್ಲಿ ತಮ್ಮದೇ ಆದ ವಿಶಿಷ್ಟ ರೂಪದ ಸೇವೆಯೊಂದಿಗೆ ರೈತರ ಬದುಕಿಗೆ ಸಹಾಯ ಸಲ್ಲಿಸುತ್ತಾ ಬಂದಿದ್ದು ಇರುತ್ತದೆ. ಸನ್ಮಾನ್ಯ ಲಕ್ಷ್ಮಣ ಸಂಗಪ್ಪ ಸವದಿ ಅವರ ಈ ಎಲ್ಲ ಜನಪರ ಹಾಗೂ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಂದ ಅಥಣಿ ಕ್ಷೇತ್ರದಲ್ಲಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಅಪಾರವಾದ ರೈತರ, ಕೂಲಿ ಕಾರ್ಮಿಕರ ಹಾಗೂ ಜಾತ್ಯತೀತವಾಗಿ ಎಲ್ಲ ಸಮುದಾಯಗಳ ಜನರ ಬೆಂಬಲವನ್ನು ಹೊಂದಿದ್ದಾರೆ. ಇದರಿಂದ ಸನ್ಮಾನ್ಯ ಲಕ್ಷ್ಮಣ ಸಂಗಪ್ಪ ಸವದಿ ಅವರು ಕೆಲವು ರಾಜಕೀಯ ವಿರೋಧಿಗಳಿಂದ ಲಕ್ಷ್ಮಣ ಸವದಿ ಅವರಿಗೆ ಇರುವ ಜನರ ಬೆಂಬಲವನ್ನು ನೋಡಿ ಸಹಿಸಲಾಗದೆ ಹೊಟ್ಟೆ ಕಿಚ್ಚಿನಿಂದ ಅವರನ್ನು ತೇಜೋವಧಿ ಮಾಡಬೇಕೆನ್ನುವ ಷಡ್ಯಂತ್ರದ ಪ್ರಯತ್ನ ಇತ್ತೀಚೆಗೆ ಭಯಂಕರವಾಗಿ ನಡೆಯುತ್ತಿದೆ. ಈ ಕಾರಣದಿಂದ ದಿನಾಂಕ 4/1/2026 ಲಕ್ಷ್ಮಣ ಸವದಿ ಅವರ ರಾಜಕೀಯ ವಿರೋಧಿಗಳ ಪ್ರಚೋದನೆಯಿಂದ ನಿಂಗರಾಜ್ ಕರೆಪ್ಪ ಕರೆನ್ನವರ್ ಎನ್ನುವನು ಲಕ್ಷ್ಮಣ ಸವದಿ ಅವರ ರಾಜಕೀಯ ವಿರೋಧಿಗಳ ಮಾತು ಕೇಳಿ ಲಕ್ಷ್ಮಣ ಸವದಿ ಅವರ ಹೆಸರಿಗೆ ಚ್ಯುತಿ ತರಬೇಕೆನ್ನುವ ದುರುದ್ದೇಶದಿಂದ ಲಕ್ಷ್ಮಣ ಸವದಿ ಅವರ ಹಾಗೂ ಲಕ್ಷ್ಮಣ ಸವದಿ ಅವರ ಮಗನಾದ ಚಿದಾನಂದ ಸವದಿ ಅವರ ಮೇಲೆ ಸುಳ್ಳು ಆರೋಪ ಮಾಡಿ ಕೊಟ್ಟಿ ಫಿರ್ಯಾದಿಯನ್ನು ಸಲ್ಲಿಸಿ ಸುಳ್ಳು ಪ್ರಕರಣವನ್ನು ದಾಖಲಿಸಿದಿರುತ್ತದೆ. ಇದರಿಂದ ಲಕ್ಷ್ಮಣ ಸವದಿ ಅವರ ಅಭಿಮಾನಿಗಳಾದ ನಮಗೆ ತುಂಬಾ ನೋವಾಗಿದೆ. ಆದ್ದರಿಂದ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸಂಗಪ್ಪ ಸವದಿ ಅವರ ಮೇಲೆ ಹಾಗೂ ಯುವ ನಾಯಕರಾದ ಸನ್ಮಾನ್ಯ ಶ್ರೀ ಚಿದಾನಂದ ಲಕ್ಷ್ಮಣ ಸವದಿ ಅವರ ಮೇಲೆ ನಿಂಗರಾಜ್ ಕರೆಪ್ಪ ಕೆರಣ್ಣವರ ಈತನು ದಾಖಲಿಸಿದ ಸುಳ್ಳು ಫಿರ್ಯಾದಿಯ ಮೇಲೆ ದಾಖಲಿಸಿದ ಸುಳ್ಳು ಪ್ರಕರಣವನ್ನು ರದ್ದುಗೊಳಿಸಿ ಸುಳ್ಳು ಫಿರ್ಯಾದಿ ಸಲ್ಲಿಸಿದ ನಿಂಗರಾಜ್ ಕರೆಪ್ಪ ಕೆರಣ್ಣವರ ಈತನ ಮೇಲೆ ಹಾಗೂ ಸುಳ್ಳು ಫಿರ್ಯಾದಿಯನ್ನು ಸಲ್ಲಿಸಲು ಪ್ರಚೋದನೆ ನೀಡಿದ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ
ಜರುಗಿಸಬೇಕೆಂದು ತಮ್ಮ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ವಿನಂತಿಸಿಕೊಳ್ಳುತ್ತೇವೆ. ಲಕ್ಷ್ಮಣ ಸಂಗಪ್ಪ ಸವದಿ ಅವರ ಅಭಿಮಾನಿ ಕಾರ್ಯಕರ್ತರು. ಈಗ ಫೋನಿನ ಮುಖಾಂತರ ನಮ್ಮೆಲ್ಲರ ನೆಚ್ಚಿನ ನಾಯಕರ ಲಕ್ಷ್ಮಣ ಸವದಿ ಅವರು ಮಾತಾಡ್ತಾರೆ. ಒಂದು ನಿಮಿಷ ಎಲ್ಲರೂ ಶಾಂತ ರೀತಿಯಿಂದ ಕೇಳಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲರೂ ಶಾಂತ, ಒಟ್ಟ ಪಿನ್ ಡ್ರಾಪ್ ಸೈಲೆಂಟ್. ಸಾವುಕಾರ ಮಾತಾಡೋರು ಒಂದು ನಿಮಿಷ ಎಲ್ಲರೂ ಶಾಂತ. ಕಚೇರಿ ಒಳಗಡೆ ತಾವು ಎಲ್ಲ ಕಡೆಯಿಂದ ಬಂದು ನಾನು ಫೋನ್ ಮೇಲೆ ಕೇಳ್ತಾ ಇದ್ದೆ. ಸುಮಾರು 16,000 ಜನ ಸೇರ್ಕೊಂಡು ನನಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನೀವೆಲ್ಲರೂ ನಿಂತು ಇವತ್ತು ಪ್ರತಿಭಟನೆಯನ್ನು ಮಾಡಿ ನನಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದೀರಿ, ನನಗೆ ಧೈರ್ಯವನ್ನು ತುಂಬಿದಿರಿ. ನನ್ನ ಪರವಾಗಿ ನನ್ನ ಧ್ವನಿಯಾಗಿ ನೀವು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ತಿಳಿಸಿಕೊಟ್ಟಿದ್ದೀರಿ. ಇದರಿಂದ ನೀವು ಕೂಡಿರ್ತಕ್ಕಂಥ ಜನರಲ್ಲಿ ನಾನು ಇಷ್ಟೇ ವಿನಂತಿ, ನೀವು ಮಾಡಿರ್ತಕ್ಕಂಥ ಈ ಒಂದು ನನ್ನ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಅತ್ಯಂತ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ತಾವೆಲ್ಲರೂ ಕೂಡ್ಕೊಂಡು ಸ್ವಯಂ ಪ್ರೇರಿತವಾಗಿ ಯಾವುದೇ ಗಲಾಟೆ ಮಾಡಲಾರ್ದೆ ಅಹಿತಕರ ಘಟನೆ ಆಗಲಾರ್ದಂಗೆ ತಾವು ಶಾಂತಿಯಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡಿ ಇನ್ನಷ್ಟು ನನಗೆ ಧೈರ್ಯ ಮತ್ತು ಶಕ್ತಿಯನ್ನ ತುಂಬಿದ್ದೀರಿ. ನಿಮ್ಮೆಲ್ಲರ ಆಶೀರ್ವಾದದ ಫಲದಿಂದ ಈ ಒಂದು ಅಪಾದನೆಯಿಂದ ಖಂಡಿತವಾಗಿ ನಾನು ಹೊರಗೆ ಬರ್ತೀನಿ. ಯಾವಾಗಲೂ ಸತ್ಯಕ್ಕೆ ಜಯ ಅಂತಕ್ಕಂಥ ನಂಬಿರ್ತಕ್ಕಂಥ ನನಗೆ ನಿಮ್ಮೆಲ್ಲರ ಕೊಟ್ಟಿರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಎಂದು ಕೊಟ್ಟಿದ್ದೀರಿ. ಇದರಿಂದ ನಾನು ಯಾವುದೇ ತರದ ಗತಿಗೆಡದೆ ನಿಮ್ಮ ಸೇವೆಯನ್ನು ಮಾಡುವಂತ ಕೆಲಸದಲ್ಲಿ ಇನ್ನಷ್ಟು ಹೆಚ್ಚು ಸಮಯವನ್ನ ನಾನು ಕೊಡ್ತೀನಿ. ನಿಮ್ಮ ಕೊಟ್ಟಿರ್ತಕ್ಕಂಥ ಈ ಬೆಂಬಲಕ್ಕೆ ನನ್ನ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ಅತ್ಯಂತ ಭಕ್ತಿಯ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಅರ್ಪಣೆ ಮಾಡಿ ನಾನು ಒಂದ್ 2 ದಿವಸದಲ್ಲಿ ಬರ್ತೀನಿ. ಬಂದು ನಿಮ್ಮನ್ನೆಲ್ಲರನ್ನು ಭೇಟಿ ಆಗ್ತೀನಿ. ನೀವು ಮಾಡಿರ್ತಕ್ಕಂಥ ಈ ಒಂದು ನನಗೆ ಶಕ್ತಿಯನ್ನು ಕೊಟ್ಟಿದ್ದೀರಿ. ಇವತ್ತು ಶಕ್ತಿ ಕೊಡ್ತಕ್ಕಂಥ ಏನು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡಿದಿರಿ. ಬಹುಶಃ ನನ್ನ ಜೀವನದಲ್ಲಿ ಕೊನೆಯ ಉಸಿರಿನವರೆಗೂ ಕೂಡ ನಾನು ಮರೆಯೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ. ಇವತ್ತು ತಾವೆಲ್ಲ ಗಮನಿಸಿರ್ಬೇಕು. ಯಾಕಂದ್ರೆ 25 ವರ್ಷದಿಂದ ಒಂದೇ ಒಂದು ಕಪ್ಪು ಚುಕ್ಕಿಯನ್ನು ಇಟ್ಕೊಳ್ತಕ್ಕಂಥ ನಾಯಕನ ಮೇಲೆ ಇವತ್ತೊಂದು ಸುಳ್ಳು ಆಪಾದನೆ ಮಾಡಿದಾಗ ಆ ವ್ಯಕ್ತಿ ಮಾನಸಿಕವಾಗಿ ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದಾರೆ ಅಂತ ನೀವೆಲ್ಲ ಕೂಡ ಇವತ್ತು ನಾವು ಗಮನ ಹರಿಸಬೇಕಾಗಿತ್ತು. ಇದನ್ನ ತಾವೆಲ್ಲರೂ ಕೂಡ ಮನಗಂಡು ಅವ್ರು ಮಾಡ್ತಿರ್ತಕ್ಕಂಥ ಷಡ್ಯಂತ್ರಕ್ಕೆ ನಾವು ಯಾರು ಒಳಗಾಗಲಿ ಎಲ್ಲ ದಯವಿಟ್ಟು ಶಾಂತಿಯಿಂದ ಕುತ್ಕೋರಿ. ಮನವಿ ಸಲ್ಲಿಸಿ ನಾವೆಲ್ಲ ಮುಂದೆ ಹೋಗೋಣ. ಲಕ್ಷ್ಮಣ ಸವದಿ ಅವರಿಗೆ, ಲಕ್ಷ್ಮಣ ಸವದಿ ಅವರಿಗೆ ಅಲ್ಲೇ ಕುಂಡ್ರು ಪ್ರತಿಭಟನಾ ರ್ಯಾಲಿ ಮುಕ್ತಾಯಗೊಳ್ಳುತ್ತದೆ. ಅವರು ಪ್ರತಿಭಟನೆ ಸ್ವೀಕರಿಸಿ 2 ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ. ಮಾನ್ಯ ಡಿವೈಎಸ್ಪಿ ಸಾಹೇಬರಾದ ಪ್ರಶಾಂತ್ ಮಲ್ಲೋಳಿ ಅವರು ಇವತ್ತಿನ ಪ್ರತಿಭಟನೆ ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊತಾ ಇದ್ದಾರೆ. ಇಲ್ಲಿ ನಡೆದಂತಹ ಎಲ್ಲರಿಗೂ ಇದು ತಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿ ಮೆರವಣಿಗೆ ಮಾಡಿ ನಮಗೇನು ಮನವಿಯನ್ನು ಸಲ್ಲಿಸಿದರೆ ಈಗ ತಾನೇ ಎಫ್ಐಆರ್ ಆಗಿದೆ. ಅದನ್ನು ಇನ್ವೆಸ್ಟಿಗೇಷನ್ ಈಗ ತಾನೇ ಎಫ್ಐಆರ್ ಆಗಿದೆ.